ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಮಾಂತೇಶ್ ದಿಣ್ಣಣ್ಣವರವರು ಪುಟ್ಟರಾಜ ಗವಾಯಿಗಳ ಕುರಿತು ಸ್ವರಚಿತ ಭಕ್ತಿಗೀತೆಯನ್ನು ಇಲ್ಲಿ ಹಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಅವರ ಜೊತೆಗೆ ಮಾತಾಡ್ತಾ ಅವರ ಹಾಡನ್ನು ಕೇಳೋಣ. ಈಗ ನೀವು ಸ್ವತಃ ರಚನೆ ಮಾಡಿದ ಹಾಡುಗಳು ಯಾವ ಅದಾವ ಅಂದರೆ? ಕೆಲವಷ್ಟು ಮಾಡೇನು ಸರ್. ಅವ್ರ ಸಾಂಗ್ ಮಾಡೇನಿ ರೀ. ಹೌದು, ಅಂದ್ರೆ ಸ್ವತಃ ನೀವು ರಚನೆ ಮಾಡಿ ನೀವು ಹಾಡೋದು? ಹಾಡೇನು ಸರ್. ಯಾವುದು ಒಂದು ಭಕ್ತಿಗೀತೆ ಅಂದ್ರೆ ಏನು? ಭಕ್ತಿಗೀತೆ, ಜನಪದ ಗೀತೆ ರೀ ಅದು? ಭಕ್ತಿಗೀತೆ ಸರ್. ಭಕ್ತಿಗೀತೆ ಸರ್. ಒಂದು 2 ಸಾಲ ಅದ್ರದ್ದು ಹೇಳ್ರಿ. ಹಾಂ ಸರ್. ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ, ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ಹಾವೇರಿ ಜಿಲ್ಲೆ ದೇವಗಿರಿಯಲ್ಲಿ ಜನ್ಮ ತಾಳಿದರ. ಹಾವೇರಿ ಜಿಲ್ಲೆ ದೇವಗಿರಿಯಲ್ಲಿ ಜನ್ಮ ತಾಳಿದರ. ರೇವಣಯ್ಯ ಸಿದ್ದಮ್ಮ ಇವರ ಉದರದಲ್ಲಿ ಉತ್ಪತ್ತಿಯಾದವರ. ರೇವಣಯ್ಯ ಸಿದ್ದಮ್ಮ ಇವರ ಉದರದಲ್ಲಿ ಉತ್ಪತ್ತಿಯಾದವರ. ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ, ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ಹಾವೇರಿ ಜಿಲ್ಲೆ ದೇವಗಿರಿಯಲ್ಲಿ ಜನ್ಮ ತಾಳಿದರ. ಹಾವೇರಿ ಜಿಲ್ಲೆ ದೇವಗಿರಿಯಲ್ಲಿ ಜನ್ಮ ತಾಳಿದರ. ರೇವಣಯ್ಯ ಸಿದ್ದಮ್ಮ ಇವರ ಉದರದಲ್ಲಿ ಉತ್ಪತ್ತಿಯಾದವರ. ರೇವಣಯ್ಯ ಸಿದ್ದಮ್ಮ ಇವರ ಉದರದಲ್ಲಿ ಉತ್ಪತ್ತಿಯಾದವರ. ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ಇದನ್ನು ಸ್ವಂತ ಸಾಹಿತ್ಯ ಮಾಡಿ. ಅಡ್ಡಿಲ್ಲ. ಒಟ್ಟು ನೀವು ಇಲ್ಲಿವರೆಗೂ ಎಷ್ಟು ಹಾಡುಗಳನ್ನು ಹಾಡಿರಿ ಅಂದಾಜು? ನನಗೆ ನೆನಪಿನ ಶಕ್ತಿ ಇದ್ದಿದ್ದು ಒಂದು 500 ಸಾಂಗ್ ನೆನಪದ ಸರ್. 500 ಸಾಂಗ್ ನಿಮ್ಮ ತಲೆ ಸ್ಟೋರೇಜ್ ಒಳಗನ ಅದಾವ? ಹಾಂ ಸರ್. ಅಡ್ಡಿ ಇಲ್ಲ. ಆದ್ರೆ ಗ್ರೇಟ್ ಅದು. ಮತ್ತು ಯಾಕಂದ್ರೆ 500 ಹಾಡುಗಳನ್ನು ಹಾಡಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಯಾವುದೋ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಲ್ಲಿ ಇಲ್ಲಿ ಹಾಡುವಂಥವ್ರು ಒಂದು ಹಾಡನ್ನು ಹಾಡಬೇಕಂದ್ರೆ ಹಲವಾರು ಬಾರಿ ರೀಟೇಕ್ಗಳನ್ನು ತೊಗೊತಿರ್ತಾರೆ. ಆದರೆ ನಮ್ಮ ಗದಗಿನಲ್ಲಿ ಪುಟ್ಟರಾಜ ಅಜ್ಜರು ಒಂದು ನೆಲೆಸಿ ಇಲ್ಲಿ ಈ ಸಂಗೀತದ ಬುನಾದಿಯನ್ನು ಹಾಕಿರುವಂತಹ ಒಂದು ಸ್ಥಳ ಗದಗ. ಈ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಕಲಾವಿದರು ನಮ್ಮಲ್ಲಿ ಸಂಗೀತವನ್ನು ಸುಗಮವಾಗಿ ಹಾಡುವಂತಹ ಶಕ್ತಿಯನ್ನು ಉಳ್ಳಂಥವರಾಗಿದ್ದಾರೆ. ಸರಾಗವಾಗಿ ಅವರು ಯಾವುದೇ ಒಂದು ಶಿಕ್ಷಣವನ್ನು ಪಡೆದೇ ಇದ್ದರೂ ಸಹಿತ 500-600 ಹಾಡುಗಳನ್ನು ತಮ್ಮ ತಲೆಯ ಜ್ಞಾಪಕದಲ್ಲೇ ಇಟ್ಕೊಂಡು ಹಾಡುವಷ್ಟು ಸಮರ್ಥರಾಗಿದ್ದಾರೆ. ಇಂಥವರಿಗೆ ದೊಡ್ಡ ದೊಡ್ಡ ವೇದಿಕೆಗಳು ಸಿಗಬೇಕು. ಈ ಸರಿಗಮಪ ಅಲ್ಲಿ ಇಲ್ಲಿ ಸಾಕಷ್ಟು ಏನು ಅರಿದೇ ಇರುವಂಥವ್ರು, ಎಷ್ಟೋ ಜನರನ್ನು ಸಂಗೀತದ ಗಂಧನೆ ಗೊತ್ತಿಲ್ಲದೆ ಇರುವಂಥವ್ರನ್ನ ಇಂಥ ಒಂದು ಸರಿಗಮಪ ಆಗಲಿ ಜಿ ಕನ್ನಡದಲ್ಲಿ ಬೇರೆ ಬೇರೆ ಒಂದು ಟಿ ವಿಯಲ್ಲಿ ಬರುವಂಥ ಸಂಗೀತ ಕಾರ್ಯಕ್ರಮಗಳಲ್ಲಿ ತಗೊಳ್ತಾರೆ. ಆದರೆ ಇಂಥ ಕಲಾವಿದರಿಗೂ ಸಹಿತ ಆ ವೇದಿಕೆಗಳು ಸಿಗಬೇಕು ಅನ್ನೋದು ನಮ್ಮ ಒಂದು ಆಶಯ. ಹಾಗಾಗಿ ನಾನು ಗದಗ ಒಂದು ಜನತೆಯಲ್ಲಿ ವಿನಂತಿಸ್ಕೊಳ್ಳೋದೇನೆ ಅಂದರೆ ನೆಕ್ಸ್ಟ್ ಇನ್ನು ಮುಂದಿನ ಯಾವುದೇ ಇಂಥ ಒಂದು ಸೀಸನ್ ಬಂದಾಗ ಹಿಂಗೆ ನಮ್ಮ ನಿಂಗಪ್ಪ ದಿಂಡಣ್ಣವರು ಅಂಥವರ ಒಂದು ಹೆಸರನ್ನು ನೀವು ಟಿ ವಿಗಳಿಗೆ ವಾಟ್ಸಪ್ ಮೂಲಕ ಆ ನಂಬರ್ ಏನು ಕೊಟ್ಟಿರ್ತಾರೋ ಅಂಥದ್ರ ಮೂಲಕ ಈ ಹಾಡುಗಳನ್ನು ಶೇರ್ ಮಾಡಿರಿ. ಅವರಿಗೆ ಇವ್ರ ಕಲೆ, ಯಾಕಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ಇರುವಂತಹ ಇವರು, ಗದಗ ಜಿಲ್ಲೆ ಅಂದರೆ ಬೆಂಗಳೂರಿಂದ ಎಷ್ಟೋ ದೂರದಲ್ಲಿರುವಂತಹ ಒಂದು ಊರು, ಇಲ್ಲಿರುವಂತಹ ಕಲೆಗಾರರ ಬಗ್ಗೆ ಬೆಂಗಳೂರಲ್ಲಿ
ನಮ್ಮೂರಲ್ಲಿರುವಂತಹ ಏನು ಮಾಧ್ಯಮದವ್ರಿಗೆ ಗೊತ್ತಿರೋದಿಲ್ಲ. ಆ ಮಾಧ್ಯಮದವ್ರಿಗೆ ಗೊತ್ತಾಗಬೇಕಾದ್ರೆ ನಮ್ಮ ಊರಿನ ಕಲಾವಿದರನ್ನು ಬೆಳೆಸುವಂತಹ ಒಂದು ಏನು ಮನೋಧರ್ಮ ನಮ್ಮಲ್ಲಿ ಇರಬೇಕಾಗ್ತದೆ. ಹಾಗಾಗಿ ನೀವೆಲ್ಲ ಆ ಒಂದು ಸಂದರ್ಭದಲ್ಲಿ ಇವರ ಒಂದು ಹಾಡಿನ ತುಣುಕುಗಳನ್ನು ಈ ಜಿ ಕನ್ನಡ ಇರ್ಬೋದು, ಕಲರ್ಸ್ ಕನ್ನಡ ಇರ್ಬೋದು, ಇತರೆ ಒಂದು ಟಿ ವಿಗಳ ನಂಬರ್ಗಳೇನು ಕೊಟ್ಟಿರ್ತಾರೋ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಅವುಗಳಿಗೆ ವಾಟ್ಸಪ್ ಮಾಡುವ ಮೂಲಕ ನಾವು ಇಂತಹ ಕಲಾವಿದರನ್ನ ಅಲ್ಲಿ ಪರಿಚಯ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕು. ಮುಂದೆ ಇವರಿಗೂ ಅಂಥ ವೇದಿಕೆ ಸಿಗಬೇಕು. ನಮ್ಮ ಗದಗಿನ ಕಲಾವಿದರು ಅಲ್ಲಿ ಹೋಗಿ ಮೆರಿಬೇಕು, ಅವ್ರ ವಿಜಯಗಳಾಗಿ ನಮ್ಮ ಗದಗಿನ ಕೀರ್ತಿಯನ್ನು ಇನ್ನೂ ಹೆಚ್ಚಿಸಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ ಆಗಿದೆ. ಅದೇ ರೀತಿಯಾಗಿ ತಾವು ಒಂದು ಆ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾವು ನೀವು ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.